ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಲನಚಿತ್ರ ನಟ ಸುನೀಲ್ ಅವರ ಜೀವನದ ದುರಂತ ಅಂತ್ಯ ಹೇಗಾಯಿತು ಅದರ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಶೋಧಿಸಿ ನಿಮ್ಮ ಮುಂದೆ ತಂದಿಟ್ಟಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಕೆಲವೇ ನಟರು ಅತ್ಯಂತ ಕಡಿಮೆ ಸಮಯದಲ್ಲಿ ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿರುತ್ತಾರೆ. ಅಂತಹ ಸಾಲಿನಲ್ಲಿ ಮೊದಲಿಗೆ ನೆನಪಾಗುವ ಹೆಸರು ಚಾಕ್ಲೇಟ್ ಹೀರೋ ಸುನೀಲ್. ಕೇವಲ 5 ವರ್ಷಗಳ ಸಿನಿ ಪಯಣದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದ ಈ ಪ್ರತಿಭಾನ್ವಿತ ನಟ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ವಿಧಿವಶವಾದದ್ದು ಸ್ಯಾಂಡಲ್ವುಡ್ನ ಅತಿ ದೊಡ್ಡ ದುರಂತಗಳಲ್ಲಿ ಒಂದು. ಸುನೀಲ್ ಅವರು 1989ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದವರು. ಅಂದಿನ ಕಾಲದಲ್ಲಿ ಕ್ರೇಜಿ ಕ್ವೀನ್ ಮಾಲಾಶ್ರೀ ಅವರೊಂದಿಗೆ ಅತ್ಯಂತ ಯಶಸ್ವಿ ಜೋಡಿಯಾಗಿ ಗುರುತಿಸಿಕೊಂಡಿದ್ದರು. ಶ್ರುತಿ, ಬೆಳ್ಳಿಕಾಲುಂಗರ, ಮನಮೆಚ್ಚಿದ ಸೊಸೆ, ಶಾಂಭವಿ ಅಂತಹ ಹಿಟ್ ಚಿತ್ರಗಳ ಮೂಲಕ ಅವರ ಮನೆ ಮಾತಾಗಿದ್ದರು. ಅವರ ಸೌಮ್ಯ ಸ್ವಭಾವ ಮತ್ತು ನಟನೆಗೆ ಯುವ ಪ್ರೇಕ್ಷಕರೆಲ್ಲರೂ ಮಾರು ಹೋಗಿದ್ದರು. ಆ ಒಂದು ಕರಾಳ ದಿನ ಜುಲೈ 24, 1994. ಸುನೀಲ್ ಅವರ ಬದುಕು ದಿಢೀರೆಂದು ಅಂತ್ಯವಾಗಿದ್ದು ಆ ಒಂದು ಭೀಕರ ಅಪಘಾತ. 1994ರ ಜುಲೈ 24ರಂದು ನಟ ಸುನೀಲ್, ನಟಿ ಮಾಲಾಶ್ರೀ ಮತ್ತು ನಿರ್ಮಾಪಕ ಸಚಿನ್ ಅವರು ಬಾಗಲಕೋಟೆಯ ಚಿಕ್ಕೋಡಿಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ಬೆಂಗಳೂರಿಗೆ ಕಾರಿನಲ್ಲಿ ಮರಳುತ್ತಿದ್ದರು. ಚಿತ್ರದುರ್ಗದ ಬಳಿ ಮಾದನಾಯಕನಹಳ್ಳಿ ಸಮೀಪ ರಾತ್ರಿ ಸಮಯದಲ್ಲಿ ಅವರು ಪ್ರಯಾಣಿಸುತ್ತಿದ್ದ ಕಾರಿಗೆ ಲಾರಿಯೊಂದು ಭೀಕರವಾಗಿ ಡಿಕ್ಕಿ ಹೊಡೆಯಿತು. ಅಪಘಾತ ಸಂಭವಿಸಿದ ಕೇವಲ 1 ಗಂಟೆಯಲ್ಲೇ ಸುನೀಲ್ ಅವರು ಕೊನೆ ಉಸಿರೆಳೆದರು. ಆದರೆ ಪವಾಡ ಸದೃಶವಾಗಿ ನಟ ಮಾಲಾಶ್ರೀ ಅವರು ತೀವ್ರ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದರು. ಸುನೀಲ್ ಅವರು ಸಾವನ್ನಪ್ಪಿದ ಅದೇ ಚಿತ್ರದುರ್ಗದ ದಾವಣಗೆರೆ ಹೈವೇಯಲ್ಲೇ ಅದಕ್ಕೆ ಸರಿಯಾಗಿ 4 ವರ್ಷಗಳ ಹಿಂದೆ ಸೆಪ್ಟೆಂಬರ್ 30, 1990 ಕನ್ನಡದ ಮತ್ತೊಬ್ಬ ಮಹಾನ್ ನಟ ಶಂಕರ್ ನಾಗ್ ಅವರು ಕೂಡ ಅಪಘಾತದಲ್ಲಿ ಮರಣ ಹೊಂದಿದರು. ಈ ಕಾಕತಾಳೀಯವು ಇಂದಿಗೂ ಅಭಿಮಾನಿಗಳನ್ನು ಕಾಡುತ್ತದೆ. ಸುನೀಲ್ ಅವರು ನಮ್ಮನ್ನು ಅಗಲಿ ದಶಕಗಳೇ ಕಳೆದಿದ್ದರು. ಅವರ ನಗು ಮುಖದ ನಟನೆ ಇಂದಿಗೂ ಚಿರಸ್ಮರಣೀಯವಾಗಿದೆ. ಕೇವಲ 30ನೇ ವಯಸ್ಸಿಗೆ ಅವರು ಇಹಲೋಕ ತ್ಯಜಿಸಿದರು. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇದು ಶೋಧ ಚಾನಲ್ ಮೂಲಕ ಇಂತಹ ಅಪರೂಪದ ನಟನನ್ನು ನೆನಪಿಸಿಕೊಳ್ಳುವುದು ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ. ಇದು ಶೋಧ ಚಾನಲ್ನೊಂದು ಪುಟ್ಟ ಶೋಧಿಸಿರುವ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.